हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् यतिमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुर्मम। हरिः ओम् ಶ್ರೀಶಾಃ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥರೂಪಕ ಗದ್ಯವಾಗಿದೆ. 180 ಗದ್ಯಗಳು ಭಗವತ್ ತತ್ವವನ್ನು ತಿಳಿಸುವಂತಾಗಿದೆ. 180 ಗದ್ಯಗಳಲ್ಲಿ 82ನೇ ಗದ್ಯದಿಂದ 92ನೇ ಗದ್ಯದವರೆಗೆ 10 ಗದ್ಯಗಳ ಚಿಂತನೆ ಪ್ರಸ್ತುತ ಮಾಡುತ್ತಿದ್ದೇವೆ. 82ನೇ ಗದ್ಯದಿಂದ 92ನೇ ಗದ್ಯ, 90ನೇ ಗದ್ಯವನ್ನು ಬಿಟ್ಟು ಹೊರತಾಗಿ 10 ಗದ್ಯಗಳು ವರದರು ಎಂಬುದಾಗಿದೆ. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ, ಪರಾಶರ ವರದ ಎಂಬುದಾಗಿ 10 ಮಹನೀಯರ ಹೆಸರುಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇವರೆಲ್ಲರೂ ವರದರು ಎಂಬ ಶಬ್ದದಿಂದ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ವರದರು ಅಂದರೆ ಏನು ಅಂದರೆ ಶ್ರೇಷ್ಠರು ಅಂತ ಹೆಸರು. ಈ ಶ್ರೇಷ್ಠತ್ವಕ್ಕೆ ಯಾವ ರೀತಿಯಲ್ಲಿ ಶ್ರೇಷ್ಠತ್ವವನ್ನು ಹೊಂದಿದರು ಎಂಬುದನ್ನು ಚಿಂತನೆ ಮಾಡಬೇಕಾಗಿದೆ. ಮತ್ತು ಈ ಶ್ರೇಷ್ಠತ್ವವನ್ನು ಒದಗಿಸಿದ ಭಗವಂತನ ಮಹಿಮೆಯನ್ನು ಚಿಂತಿಸಬೇಕಾಗಿದೆ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಗದ್ಯದಲ್ಲಿ ಭಗವಂತನನ್ನು ಕುರಿತು ಆರಾಧನೆ ಮಾಡುವುದೇ ಮುಖ್ಯವಾಗಿದೆ. ಆದ್ದರಿಂದ ಮೊದಲ ಭಾಗದಲ್ಲಿ ಭಗವಂತನ ಗುಣವನ್ನು ವಿಸ್ತಾರವಾಗಿ ತಿಳಿಸಿದ ನಂತರದಲ್ಲಿ ಭಗವಂತನ ಗುಣ ಉಪಾಸಕರನ್ನು ಸಹ ತಿಳಿಸಬೇಕಾಗಿದೆ. ಆದ್ದರಿಂದ 10 ವರದರನ್ನು ಇಲ್ಲಿ ನಮ್ಮ ಗಮನಕ್ಕೆ ತಂದುಕೊಡ್ತಾ ಇದ್ದಾರೆ. ಈ 10 ವರದರು ಅಂದರೆ ಇವರ ಮೂಲ ಸ್ವರೂಪ ಯಾವುದು ಅಂದರೆ ಇವರೆಲ್ಲರೂ ಜೀವರು. ನಾವು ಹಿಂದೆ ನೋಡಿದ್ದೆಲ್ಲ ಕೇವಲ ಭಗವಂತನದು. ಈಗ ಜೀವರ ಪ್ರಕರಣವನ್ನು, ಚೇತನ ಪ್ರಕರಣವನ್ನು ನಾವು ತಿಳಿಯಬೇಕಾಗಿದೆ. ಆದ್ದರಿಂದ ವರದರು ಎಂಬ ಶಬ್ದದಿಂದ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಭಗವಂತನ ಭಕ್ತಿ ಮಾಡಬೇಕು. ಹಾಗೆಯೇ ನಮ್ಮನ್ನು ನಾವು ತಿಳಿದುಕೊಳ್ಳಬೇಕು. ಭಗವಂತ ಬಿಂಬ, ಜೀವರೆಲ್ಲರೂ ಪ್ರತಿಬಿಂಬರು. ಬಿಂಬೋಪಾಸನೆ ಎಂಬತಕ್ಕಂಥದ್ದು ಅತಿ ಪ್ರಮುಖವಾದದ್ದು. ಜೀವಗಳು ಪ್ರತಿಬಿಂಬರಾದರೆ ಬಿಂಬನಾದವನು ಭಗವಂತ. ಆ ಬಿಂಬನ ಲಕ್ಷಣವನ್ನು ನಾವು ಎಷ್ಟು ನಾವು ತಿಳಿದರೂ ಸಹ ಸಾಲದು. ಪ್ರತಿಬಿಂಬರಾದ ನಮ್ಮನ್ನು ನಾವು ತಿಳಿದುಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಚಿಂತಿಸುವಾಗ ಅನೇಕ ಹಿರಿಯರು ಈ ತತ್ವ ವಿಚಾರವನ್ನು ತಿಳಿಸುವಾಗ ಸ್ಪಷ್ಟವಾಗಿ ನಮ್ಮ ಇಡೀ ಜೀವನ ಕುಲದಲ್ಲಿ ತಿಳಿಯಬೇಕಾದ ಅಂಶವನ್ನು ಪಟ್ಟಿ ಮಾಡಿ ತೋರಿಸಿರುತ್ತಾರೆ. ಅದೇ ಶ್ರೀಪಾದರಾಜರಿಂದ ರಚಿತವಾದ ಒಂದು ಶ್ಲೋಕವಿದೆ. ಶ್ರೀಮನ್ಮಧ್ವಮತೆ ಹರಿಃ ಪರತರಃ ಸತ್ಯಂ ಜಗತ್ ತತ್ವತೋ ವೇದಾಃ ಜೀವಗಣಾಃ ಹರೇರನುಚರಾಃ ನೀಚೋಚ್ಚ ಭಾವಂ ಗತಾಃ
ಮುಕ್ತಿರ್ನೈಜ ಸುಖಾನುಭೂತಿ ಅಮಲಾ ಭಕ್ತಿಶ್ಚ ತತ್ಸಾಧನಂ ರಕ್ಷಾದಿ ತೃತೀಯಂ ಪ್ರಮಾಣಂ ಅಖಿಲ ಆಮ್ನಾಯೈಕ ವೇಜ್ಯೋ ಹರಿಹಿ. ಈ 9 ಅಮೂಲ್ಯ ರತ್ನದಂತಿರತಕ್ಕಂಥ 9 ವೈದಿಕ ಪ್ರಮೇಯಗಳನ್ನು ಶ್ರೀಪಾದರಾಜರು ಈ ಪದ್ಯದಲ್ಲಿ ಸಂಗ್ರಹಿಸಿ ಕರುಣಿಸಿದ್ದಾರೆ. ಶಾಸ್ತ್ರದಲ್ಲಿ ಉಕ್ತವಾಗಿರತಕ್ಕಂಥ ಪ್ರಮೇಯಗಳನ್ನು ಒತ್ತಟ್ಟಿಗೆ ಸೇರಿಸಿ ಹೇಳಬಹುದಾದರೆ ಹರಿಸರ್ವೋತ್ತಮತ್ವ ದೇವತೆ, ವಿಶ್ವವು ಸತ್ಯ, ಭೇದ ಸತ್ಯವಾಗಿದೆ, ಜೀವರೆಲ್ಲರೂ ಎಲ್ಲ ಕಾಲದಲ್ಲೂ ಹರಿದಾಸರು, ಜೀವರಲ್ಲಿ ಕಾಣುವ ನಿತ್ಯೋಚತೆ ಸತ್ಯ ಹಾಗೂ ನಿತ್ಯ, ಅವರ ಯೋಗ್ಯತೆಗೆ ಅನುಗುಣವಾದ ಸ್ವಾಭಾವಿಕ ಆನಂದದ ಅಭಿವ್ಯಕ್ತಿಯೇ ಮುಕ್ತಿ, ನಿರ್ಮಲ ಭಕ್ತಿಯೇ ಮುಕ್ತಿ ಸಾಧನ, ಪ್ರತ್ಯಕ್ಷ, ಯುಕ್ತಿ ಮತ್ತು ಆಗಮ ಈ 3 ಪ್ರಮಾಣಗಳು ಎಲ್ಲ ವೇದಗಳಿಂದ ಪರಮ ಮುಖ್ಯ ವೃತ್ತಿಯಿಂದ ಪ್ರತಿಪಾದ್ಯನಾದವನು ಶ್ರೀಹರಿ ಎಂಬ ಈ 9 ಪ್ರಮೇಯಗಳ ಮನನಕ್ಕೆ ಪೂರಕವಾಗಿ ವೇದ, ಇತಿಹಾಸ, ಪುರಾಣ ವಚನಗಳನ್ನು ಸಹ ನಾವು ಈ ಪ್ರಮಾಣ ಸಂಗ್ರಹವಾಗಿ ನಾವು ನೋಡಬಹುದು. ಭಗವಂತನ ಗುಣಗಳನ್ನು ತಿಳಿಯುವಾಗ ಸದಾಗಮೇಕ ವಿಜ್ಞೇಯಂ ಎಂದು ಶ್ರೀಮದಾನಂದ ತಿಳಿಸಿದ್ದಾರೆ. ಈ ತಿಳುವಳಿಕೆಯ ಅರ್ಹರಾದವರು ಯಾರು? ಜೀವಗಣರು. ಆದ್ದರಿಂದ ನಾವು ಜೀವಗಣರ ಬಗ್ಗೆಯೂ ನಾವು ತಿಳಿದುಕೊಳ್ಳಬೇಕು. ಜೀವಗಣರ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದಾಗ ಅದನ್ನು ಸಹ ಎಲ್ಲಿ ಹೇಳಿರಬೇಕು? ಶಾಸ್ತ್ರದಲ್ಲೇ ಹೇಳಿರಬೇಕು. ಅದನ್ನು ನಮ್ಮ ಹಿರಿಯರೆಲ್ಲರೂ ಇಡೀ ಜೀವನದಲ್ಲಿರ್ತಕ್ಕಂಥ ಯೋಗ್ಯತೆ, ಅವರ ಅರ್ಹತೆಯನ್ನು ಸಹ ತಿಳಿದುಕೊಳ್ಳುವಾಗಿ ನವರತ್ನವನ್ನು ತೋರಿಸಿದಾಗ ಇದರಲ್ಲಿ ಜೀವರಿಗೆ ಸಂಬಂಧಪಟ್ಟಿದ್ದು 4ನೆಯದು ಮತ್ತು 5ನೆಯದು ಅಂತ ನಾವು ತಿಳಿಯಬಹುದು. ಜೀವಗಣಾಃ ಹರೇರನುಚರಾಃ ಎಂಬುದಾಗಿ ತಿಳಿಸಿದ್ದಾರೆ. ಇಲ್ಲಿ ಜೀವಗಣಾಃ ಎಂದು ಹೇಳಿದಾಗ ಜೀವ ಮತ್ತು ನಿರ್ಜೀವ ಆಗತಕ್ಕಂಥ ನಾವು ತಿಳಿಯಬೇಕು. ಹರೇರನುಚರಾಃ ಎಂಬುದರಿಂದ ಹರಿಯ ಅನುಚರರು ಎಂದು ನಮಗೆ ಅರ್ಥವಾಗುತ್ತದೆ. ಆದ್ದರಿಂದ ಅನುಚರ ಶಬ್ದ ಪರಿಷ್ಕಾರವನ್ನು ನಾವು ತಿಳ್ಕೊಳ್ಬೇಕು. ಜೀವಗಣಾಃ ಅಂತ ಹೇಳಿದ ಜೀವನ ಕರ್ತೃತ್ವ ವಿಚಾರ ತಿಳಿಯಬೇಕು. ಈ ಕರ್ತೃತ್ವ ಸ್ವಾಭಾವಿಕವಾಗಿದೆಯೋ ಅಥವಾ ಜೀವನ ಕರ್ತೃತ್ವ ಅನನ್ಯಾದಿನ ಕರ್ತೃತ್ವವಾಗಿದೆಯೋ? ಶ್ರೀಹರಿಯಿಂದ ಪ್ರಾಪ್ತವಾದ ಜೀವನ ಕರ್ತೃತ್ವವೋ ಶ್ರೀಹರಿಯ ಪ್ರೇರಕ ಶಕ್ತಿ ಇಲ್ಲದಿದ್ದರೆ ಜೀವನ ಅಚೇತನ ಸರಿ. ಶ್ರೀಹರಿಯಲ್ಲಿ ಮುಖ್ಯ ಸ್ವಾಮಿತ್ಯ ಇದೆ, ಇತರರಲ್ಲಿ ಮೃತ್ಯತಾ ಇದೆ. ಇದನ್ನು ಅನೇಕ ಶಾಸ್ತ್ರಗಳಲ್ಲಿ ಸಿದ್ಧಪಡಿಸಿದ್ದಾರೆ. ವಿಷ್ಣು ಸರ್ವಮಯ ಎಂಬುದರ ವಿಶ್ಲೇಷಣೆ ವಾಯುಜೀವೋತ್ತಮದ ಜ್ಞಾನದ ಅವಶ್ಯಕತೆ ಇದೆ. ಇದನ್ನು ಅನೇಕ ಶ್ರುತಿಗಳಿಂದ ತಿಳಿಸಿಕೊಂಡಿದ್ದಾರೆ. ಮತ್ತು ನಮ್ಮ ಗುರು ಹಿರಿಯರಲ್ಲಿರ್ತಕ್ಕಂಥ ದೇವತೆಗಳು, ಅವರಲ್ಲಿರ್ತಕ್ಕಂಥ ತಾರತಮ್ಯ ಭಾವನೆಯನ್ನು ತಿಳಿಯಬೇಕು. ಜೀವರೆಲ್ಲರೂ ತಾರತಮ್ಯೋಪೇತವಾಗಿದ್ದಾರೆ. ಜೀವನ ಅಪರೋಕ್ಷ ಎಂಬತಕ್ಕಂಥದ್ದು 3 ವಿಧವಾಗಿದೆ. ದೇವತೆಗಳಲ್ಲಿ ಅಂತರ್ಯಾಮಿತ್ವೇನ ಉಪಾಸಿತ ಶ್ರೀಹರಿಯ ಮೋಕ್ಷದಾತ್ರವಾಗಿದೆ. ತಾರತಮ್ಯದ ಮಹತ್ವವನ್ನು ತಿಳಿಸಿದ ಭಗವದ್ಗೀತೆ ಮತ್ತು ಗರುಡಪುರಾಣದ ಬ್ರಹ್ಮಕಾಂಡದ ನಾವು ತಿಳಿಯಬಹುದಾಗಿದೆ. ಸನತ್ ಕುಮಾರ್ ಉಪದೇಶ ಮಾಡಿದ ತಾರತಮ್ಯ ಚಿಂತನೆ ಇದೆ.
ಎಂಬ ಸೂತ್ರ ತಿಳಿಸಿದ ತಾರತಮ್ಯವಿದೆ. ತಂತ್ರಸಾರ ಸಂಗ್ರಹ ತಿಳಿಸಿದ ತತ್ವಾಭಿಮಾನಿ ದೇವತೆಗಳ ಚಿಂತನೆ ಇದೆ. ಅವರಾದ ದೇವತೆಗಳು ಉತ್ತಮರಾದ ದೇವತೆಗಳ ಅಧೀನ ಎಂದು ಧ್ಯಾನ ಮಾಡಬೇಕು. ಮಹಾಭಾರತ ತಾತ್ಪರ್ಯದಲ್ಲಿ ತಾರತಮ್ಯವನ್ನು ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ದೇವತಾ ಕಕ್ಷ ತಾರತಮ್ಯ, 14 ವಿಧ ತಾರತಮ್ಯಗಳು, ಎಲ್ಲರಿಂದಲೂ ಎಲ್ಲ ವಿಧವಾಗಿಯೂ ಶ್ರೇಷ್ಠನಾದ ಶ್ರೀಹರಿ. ದೇವತೆಗಳಿಗೆ ಮಿಥ್ಯಾಜ್ಞಾನವಿಲ್ಲ, ಅಸುರಿಗೆ ಯಥಾರ್ಥ ಜ್ಞಾನವಿಲ್ಲ ಎಂಬುದನ್ನು ಭಗವದ್ಗೀತೆಯಲ್ಲಿ ಗೀತಾಚಾರ್ಯ ನಿರೂಪಿಸಿದ ಆಹಾರ ತೈವಿಧ್ಯ, ಯಜ್ಞ ತೈವಿಧ್ಯ, ತಪಸ್ತೈವಿಧ್ಯ, ಮಾನಸ ತಪಸ್ಸಿನ ತೈವಿಧ್ಯ, ದಾನದಲ್ಲಿ ತೈವಿಧ್ಯ, ಧರ್ಮದಲ್ಲಿ ವೈಲಕ್ಷಣ್ಯ, ಜ್ಞಾನ ತೈವಿಧ್ಯ, ಕರ್ಮ ತೈವಿಧ್ಯ, ಕರ್ಮಕರ್ತೃಗಳಲ್ಲಿರುವ ತೈವಿಧ್ಯ, ಬುದ್ಧಿ ತತ್ವ, ಧೃತಿ ತತ್ವ, ಸುಖದಲ್ಲಿರುವ ವಿಭಾಗ, ತಮೋಗ್ಯರು ತಿಳಿದ ಪರಮಾತ್ಮ ಸ್ವರೂಪ, ಮುಕ್ತಿಯೋಗ್ಯರ ತಿಳುವಳಿಕೆ ಮತ್ತು ಉಪಾಸನ ಪ್ರಕಾರ. ಹೀಗೆ ನಾವು ಜೀವರನ್ನು ತಿಳಿದುಕೊಳ್ಳಬೇಕಾಗಿದೆ. ಇವರೆಲ್ಲರೂ ವರದರು ಎಂಬ ಶಬ್ದದಿಂದ ಹೇಳಿರುವುದರಿಂದ ಜೀವನ ಯೋಗ್ಯತೆ ಏನು ಎಂಬುದನ್ನು ತಿಳಿಸಿಕೋಸ್ಕರವಾಗಿ ಶ್ರೀಮದಾನಂದ ತೀರ್ಥರು ಕಲಿಯುಗದಲ್ಲಿ ಅವತಾರ ಮಾಡಿ ಮುಖ್ಯ ಪ್ರಾಣರಾದ ವಾಯುದೇವರೇ ಭಗವಂತನ ಆಜ್ಞೆಯಂತೆ ಸರ್ವಮೂಲ ಗ್ರಂಥವನ್ನು ರಚನೆ ಮಾಡಿ ಸರ್ವ ಜೀವರ ಉದ್ಧಾರಕ್ಕೋಸ್ಕರವಾಗಿ 37 ಗ್ರಂಥಗಳನ್ನು ರಚಿಸಿಕೊಟ್ಟಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯ, ಭಾಷ್ಯಾನ, ವ್ಯಾಖ್ಯಾನ, ನ್ಯಾಯದೀಪ, ನ್ಯಾಯ ವಿವರಣ, ತತ್ವಸಂಖ್ಯಾನ, ತತ್ವವಿವೇಕ, ತತ್ವೋದ್ಯೋತ, ವಿಷ್ಣು ತತ್ವನಿರ್ಣಯ, ಉಪಾಧಿ ಖಂಡನ, ಮಾಯಾವಾದ ಖಂಡನ, ಪ್ರಪಂಚ ಮಿಥ್ಯತ್ವ ಅನುಮಾನ ಖಂಡನ, ಪ್ರಮಾಣ ಲಕ್ಷಣ, ಕಥಾಲಕ್ಷಣ, ಕರ್ಮನಿರ್ಣಯ, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯನಿರ್ಣಯ, ಗುರುಭಾಷ್ಯ, ಐತರೇಯ ಉಪನಿಷತ್ ಭಾಷ್ಯ, ತೈತರೇಯ ಉಪನಿಷತ್ ಭಾಷ್ಯ, ಬೃಹದಾರಣ್ಯಕ ಉಪನಿಷತ್ ಭಾಷ್ಯ, ಈಶಾವಾಸ ಉಪನಿಷತ್ ಭಾಷ್ಯ, ಕಾಟಕ ಉಪನಿಷತ್ ಭಾಷ್ಯ, ಛಾಂದೋಗ್ಯ ಉಪನಿಷತ್ ಭಾಷ್ಯ, ಅಥರ್ವಣ ಭಾಷ್ಯ, ಮಾಂಡೂಕ್ಯ ಉಪನಿಷತ್ ಭಾಷ್ಯ, ಷಟ್ಪ್ರಶ್ನ ಉಪನಿಷತ್ ಭಾಷ್ಯ, ತಳುವಕಾರ ಉಪನಿಷತ್ ಭಾಷ್ಯ, ಮಹಾಭಾರತ ತಾತ್ಪರ್ಯನಿರ್ಣಯ, ಭಾಗವತ ತಾತ್ಪರ್ಯನಿರ್ಣಯ, ತಂತ್ರಸಾರ ಸಂಗ್ರಹ, ಸದಾಚಾರ ಸ್ಮೃತಿ, ಕೃಷ್ಣಾಮೃತ ಮಹಣವ, ಜಯಂತಿ ನಿರ್ಣಯ, ಯತಿ ಪ್ರಣವಕಲ್ಪ, ಯಮಕ ಭಾರತ, ನರಸಿಂಹ ನಖ ಸ್ತೋತ್ರ ಮತ್ತು ದ್ವಾದಶ ಸ್ತೋತ್ರ ಎಂಬುದು 37 ಗ್ರಂಥಗಳ ಹೆಸರನ್ನು ಪ್ರತಿದಿನವೂ ನಾವು ತಿಳಿಯಲೇಬೇಕು. ಈ 37 ಗ್ರಂಥದಲ್ಲಿ ಭಗವಂತನ ಸರ್ವೋತ್ತಮತ್ವವನ್ನು ಮತ್ತು ಜೀವರ ಲಕ್ಷಣವನ್ನು ತಿಳಿಸಿಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ವರದರು ಅಂತ ಹೇಳಿದಾಗ ನಾವು ಜೀವನ ಗಣವನ್ನು, ಜೀವನ ಸ್ವರೂಪವನ್ನು ಚಿಂತನೆ ಮಾಡಬೇಕು. ಜೀವನ ಸ್ವರೂಪವನ್ನು ಚಿಂತನೆ ಮಾಡುವಾಗ ನಮ್ಮ ಆರ್ಯರು ಇದನ್ನು ನಮ್ಮ ಅನುಸಂಧಾನಕ್ಕಾಗಿ ಸುಲಭವಾದ ಮಾರ್ಗದಲ್ಲಿ ಸರ್ವಮೂಲದಲ್ಲಿ ತಿಳಿಸಿರ್ತಕ್ಕಂಥ ವಿಶೇಷ ವಾಕ್ಯಗಳನ್ನು ಪಟ್ಟಿ ಮಾಡಿ ತಿಳಿಸಿರ್ತಾರೆ. ಇದರಿಂದ ನಮಗೆ ಅನುಕೂಲವಾಗುವುದೇನು? ಈ ವರದರು ಅಂದರೆ ಜೀವಗಣದಲ್ಲಿ ಶ್ರೇಷ್ಠರಾದವರು, ಇವರನ್ನು ನಾವು ತಿಳಿಯುವ ಪ್ರಯತ್ನವನ್ನು ಮಾಡಿ ಅದಕ್ಕೋಸ್ಕರವಾಗಿ ಶ್ರೀಮದಾನಂದ ತೀರ್ಥರೇ ಸರ್ವಮೂಲ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದನ್ನು ವಿಶೇಷವಾಗಿ ವ್ಯಾಸಂಗ ಮಾಡಬೇಕು. ಮೊಟ್ಟ ಮೊದಲಿಗೆ ಗೀತಾ ಭಾಷ್ಯದಲ್ಲಿ ಜೀವನ ಬಗ್ಗೆ ಮೊಟ್ಟ ಮೊದಲ ವಾಕ್ಯವನ್ನು ತಿಳಿಸಿದ್ದಾರೆ. ಪ್ರತಿಪತ್ತೋ ವಿಮೋಕ್ಷಸ್ಯ ನಿತ್ಯೋಪಾದ್ಯ ಸ್ವರೂಪಯ ಚಿದ್ರೂಪಯ ಯಥೋ ಜೀವಃ ಕೇಶವ ಪ್ರತಿಬಿಂಬಕಃ ಎಂಬುದು ಭಗವದ್ವಚನವಿದೆ. ಅಂತವಂತ ಇಮೇ ದೇಹ ನಿತ್ಯಸ್ವಾಪ್ತ ಶರೀರಿಣಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾದ್ಯುಜ್ಯಸ್ಯ ಭಾರತ ಎಂಬುದು ಶ್ರೀಮದ್ ಭಗವದ್ಗೀತೆಯ 2ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ
ಶ್ರೀಕೃಷ್ಣ ಪರಮಾತ್ಮನು ಉಪದೇಶ ಮಾಡಿದ್ದಾನೆ. ಭವತು ದೇಹಸ್ಯಾಪಿ ಕಸ್ಯಚಿತ್ ನಿತ್ಯತ್ವಂ ನ ಇಚ್ಛಾಂತ ಅಂತವಂತಹ ಇತಿ ಅಸ್ತು ತರ್ಹಿ ದರ್ಪಣನಾಶಾತ್ ಪ್ರತಿಬಿಂಬನಾಶತ್ವತ್ ಆತ್ಮನಾಶ ಇಚ್ಛತಾಃ ನಿತ್ಯತ್ವ ಇತಿ. ಬಿಂಬ ಪ್ರತಿಬಿಂಬ ಎಂಬ ಜ್ಞಾನವನ್ನು ಹೇಗೆ ತಿಳಿದುಕೊಳ್ಳೋದು? ನಾವು ಒಂದು ಕನ್ನಡಿಯಲ್ಲಿ ನಮ್ಮನ್ನು ನೋಡಿಕೊಂಡಾಗ ಕನ್ನಡಿಯಲ್ಲಿ ಕಾಣತಕ್ಕಂಥದ್ದು ಪ್ರತಿಬಿಂಬ, ನಾವು ಕನ್ನಡಿಗೆ ಈಚೆ ಕಡೆ ಇರತಕ್ಕಂಥದ್ದು ಬಿಂಬ ಎಂಬುದು ಲೋಕದಲ್ಲಿ ಬಿಂಬ ಪ್ರತಿಬಿಂಬವನ್ನು ತಿಳಿಯುತ್ತೇವೆ. ಇಲ್ಲಿ ತಿಳಿಯಬಹುದಾಗಿರುವುದೇನೆಂದರೆ, ನಾವು ಬಿಂಬರು ಮತ್ತು ಪ್ರತಿಬಿಂಬ ದರ್ಪಣದಲ್ಲಿರತಕ್ಕಂಥ ವ್ಯವಹಾರಕ್ಕೆ ಆ ದರ್ಪಣ ಒಡೆದು ಹೋದರೆ ಪ್ರತಿಬಿಂಬವೇ ನಾಶವಾಗ್ತಾ ಇದೆ. ಆದ್ದರಿಂದ ಪ್ರತಿಬಿಂಬ ಎಂಬುದು ಎಲ್ಲಿ ಉಂಟಾಗೋಗದೇ ಇಲ್ವಲ್ಲ, ಅದು ದರ್ಪಣ ನಿಮಿತ್ತವಾಗಿ ಇದೆ ಹೊರತು ನಿತ್ಯವಾಗಿ ಇಲ್ಲ ಎಂಬತಕ್ಕಂಥ ಶಂಕೆ ಬರುತ್ತೆ. ಆದ್ದರಿಂದ ಭಗವಂತ ಕೃಷ್ಣ ಅಂತವಂತ ಇಮೇ ದೇಹ ನಿತ್ಯಸ್ಯ ಉಕ್ತ ಶರೀರಿಣಃ ಅನಾಶಿಃ ನೋ ಅಪ್ರಮೇಯಸ್ಯ ತಸ್ಮಾದ್ಯುದ್ಧಸ್ಯ ಭಾರತ. ನಮಗೆ ದೇಹ ಏನು ಬಂದಿದೆ ಅದು ಅನಿತ್ಯವೇ ಹೌದು, ದರ್ಪಣದಂತೆ ಅನಿತ್ಯ ಅಂತ ತಿಳಿಯಬಹುದು. ಆದರೆ ಈ ದರ್ಪಣ ಎಂಬತಕ್ಕಂಥದ್ದು ನಮ್ಮ ಶರೀರ ಮಾತ್ರವಲ್ಲ, ನಮ್ಮ ಲಿಂಗ ಶರೀರ ಮಾತ್ರವಲ್ಲ, ಸ್ವರೂಪ ಶರೀರವೇ. ಇಲ್ಲಿ ದರ್ಪಣವು ಹೇಗೆ ನಾವು ನೋಡಿದಾಗ ಪ್ರತಿಬಿಂಬ ಕಾಣಿಸುತ್ತದೋ ಹಾಗೆ ಪ್ರತಿಯೊಬ್ಬರ ಪ್ರತಿ ಯಾವ ಸ್ವರೂಪ ಏನಿದೆ ಅದೇ ದರ್ಪಣ ರೂಪವಾಗಿದೆ. ಆ ದರ್ಪಣಕ್ಕೆ ನಾಶವಿಲ್ಲ, ಅಂದರೆ ಸ್ವರೂಪಕ್ಕೆ ನಾಶವಿಲ್ಲ. ನಿತ್ಯಸ್ಯ ಇತಿ ಶರೀರಿಣಃ ಇತಿ ಈಶ್ವರ ವ್ಯಾವೃತ್ತಿಗೆ ನ ಚ ನೈಮಿತ್ತಿಕ ಇತ್ಯಾಹ ಅನಾಶಿನಃ ಇತಿ ಕುತಃ ಅಪ್ರಮೇಯತ್ವೇಶ್ವರ ಸ್ವರೂಪತ್ವಾತ್ ನಹಿ ಉಪಾಧಿ ಬಿಂಬ ಸಾನ್ನಿಧ್ಯನಾಶೇ ಪ್ರತಿಬಿಂಬನಾಶಃ ಸತಿ ಚ ಪ್ರದರ್ಶಕೆ ಸ್ವಯಮೇವ ಅತ್ಯ ಪ್ರದರ್ಶಕಃ ಚಿತ್ವಾತ್ ನಿತ್ಯಸ್ಯ ಉಪಾಧಿ ಕಶ್ಚಿದಸ್ತಿ. ಪ್ರತಿಬಿಂಬ ರೂಪವಾದ ದರ್ಪಣ ಅಂದರೆ ಬಿಂಬ ಶರೀರ ಯಾವ ಲಿಂಗ ಶರೀರವಾಗಲಿ ಹೊರಗಿನ ಶರೀರವಾಗಲಿ ಅನಿತ್ಯವೇ ಹೌದು. ಆದರೆ ಸ್ವರೂಪ ಶರೀರ ಎಂಬತಕ್ಕಂಥ ಅದೇ ಇಲ್ಲಿ ದರ್ಪಣವಾಗಿ ತಿಳಿದಾಗ ಬಿಂಬ ಮತ್ತು ಪ್ರತಿಬಿಂಬ ಇಬ್ಬರು ನಿತ್ಯರು ಎಂಬ ತಿಳಿಯುತ್ತದೆ. ಅದಕ್ಕೋಸ್ಕರವಾಗಿ ಭಗವದ್ವಚನ ಇರುವುದು ಪ್ರತಿಪತ್ತೋ ವಿಮೋಕ್ಷಸ್ಯ ನಿತ್ಯ ಉಪಾದ್ಯ ಸ್ವರೂಪಯ ಚಿದ್ರೂಪಯ ಯುತೋ ಜೀವ ಕೇಶವ ಪ್ರತಿಬಿಂಬಕಃ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಜಾಯತಿ ವಾ ಇತಿ ಶ್ರುತಿಶ್ಚ. ಇದನ್ನು ನಾವು ಧ್ಯಾನ ಮಾಡಬೇಕು. ಮೊಟ್ಟ ಮೊದಲಿಗೆ ನಾವು ನಿತ್ಯತ್ವವನ್ನು ತಿಳಿದುಕೊಳ್ಳಬೇಕು. ಭಗವಂತನು ನಿತ್ಯ, ಜೀವರು ನಿತ್ಯರು. ಎರಡು ನಿತ್ಯರಲ್ಲಿ ಸಂಬಂಧವಿದೆಯೇ ಹೊರತು ಒಂದು ಅನಿತ್ಯ ಮತ್ತೊಂದು ನಿತ್ಯ ಅಂತ ಹೇಳಿದರೆ ಯಾವ ಸಂಬಂಧವೂ ಕೂಡುವುದಿಲ್ಲ. ಈ ವರದರು ಎಂಬತಕ್ಕಂಥದ್ದು ನಿತ್ಯ ಎಂಬುದರ ಅರ್ಥ ಯಾವ ಕಾಲದಲ್ಲೂ ಇಲ್ಲ ಎಂಬುವಂತಿಲ್ಲ. ತ್ರೈಕಾಲದಲ್ಲೂ ಸಹ ಅಭಾವ ಎಂಬತಕ್ಕಂಥದ್ದು ಇಲ್ಲ. ಆದ್ದರಿಂದ ತ್ರೈಕಾಲಿಕ ಅಭಾವ ಪ್ರತಿಯೋಗಿತ್ವಂ. ಅಭಾವ ಪ್ರತಿಯೋಗಿ ಅಂದರೆ ಭಾವ ಯಾವ ಕಾಲದಲ್ಲಿ ಸದಾ ಕಾಲ, ಯಾವ ಕಾಲದಲ್ಲೂ ಮೂರು ಕಾಲದಲ್ಲಿಯೂ ಅಂತ ಅರ್ಥ. ನಿತ್ಯತ್ವಂ ನಾಮ ತ್ರೈಕಾಲಿಕ ಅಭಾವ ಪ್ರತಿಯೋಗಿತ್ವಂ. ನಾನು ಇಲ್ಲ ಎಂಬುವ ಕಾಲವೇ ಇಲ್ಲ, ಅಂದರೆ ಎಲ್ಲ ಕಾಲದಲ್ಲೂ ಇರತಕ್ಕಂಥದಕ್ಕೆ ನಿತ್ಯತ್ವ ಅಂತ ಹೆಸರು. ಈ ನಿತ್ಯತ್ವ ಯಾವುದಲ್ಲಿ ನಾವು ಕಾಣಬೇಕು?
ಪರಮಪುರುಷನಾದ ಭಗವಂತನಲ್ಲಿ ಕಾಣಬೇಕು, ಹರೇರ್ ಅನುಚರಾಹಾರಾದ ಜೀವರುಗಳಲ್ಲಿ ಕಾಣಬೇಕು. ಮತ್ತು ಜೀವರು ಇರುವುದಕ್ಕೆ ಬೇಕಾದ ಒಂದು ಅಧಿಕರಣ, ಅದು ಯಾವುದು? ಪ್ರಕೃತಿ. ಅದು ಅಚೇತನ ರೂಪವಾದುದು, ಜಡ ರೂಪವಾದುದು. ಅದು ಸಹ ನಿತ್ಯವಾಗಿರಬೇಕು. ನಾವು ಒಂದು ನಿತ್ಯತ್ವವನ್ನು ತಿಳಿಯಬೇಕಾದರೆ ನಮ್ಮ ನಿತ್ಯತ್ವಕ್ಕೆ ಮೂಲ ರೂಪವಾದ ಬಿಂಬನನ್ನು ಮತ್ತು ಪ್ರತಿಬಿಂಬ ರೂಪವಾದ ನಮ್ಮನ್ನು, ಇಲ್ಲಿ ಉಪಾಧಿ ದರ್ಪಣ ಉಪಾಧಿಯಲ್ಲಿರತಕ್ಕಂಥ ನಮ್ಮ ಸ್ವರೂಪ ಶರೀರ ಮತ್ತು ಚೇತನ ಅಧಿಷ್ಠಾನದಲ್ಲಿರಬೇಕಾಗಿರುವುದರಿಂದ ಅಧಿಷ್ಠಾನ ರೂಪವಾದ ಒಂದು ಪ್ರಕೃತಿ. ಮೂರು ನಿತ್ಯ ಪದಾರ್ಥವನ್ನು ನಾವು ಅತ್ಯವಶ್ಯಕವಾಗಿ ತಿಳಿಯಬೇಕು. ಒಂದು ಪರಮಚೇತನಾದ ಭಗವಂತ, ಇನ್ನೊಂದು ಜೀವನ ಅನುಚರರಾದ ಜೀವರು, ಮೂರನೆಯದು ಪ್ರಕೃತಿ. ಇದನ್ನು ನಾವು ವ್ಯಕ್ತಿ ರೂಪವಾಗಿ ನೋಡುವಾಗ ಭಗವಂತ ಪರಮನಿತ್ಯತ್ವರೀತೆಯಲ್ಲಿ ಪ್ರಕೃತಿ ರೂಪದಲ್ಲಿ, ಅಂದರೆ ಅಭಿಮಾನ ರೂಪದಿಂದ ಶ್ರೀ ಮಹಾಲಕ್ಷ್ಮೀ ದೇವಿಯರು ಮತ್ತು ಸಕಲ ಜೀವಗಳರೂ ಪ್ರತಿಬಿಂಬ ರೂಪದಲ್ಲಿ ಕಾಣಬೇಕು. ಹೀಗೆ ಮೂರು ವಸ್ತುಗಳು, ಪದಾರ್ಥಗಳು ಅತ್ಯಂತ ನಿಶ್ಚಯವಾಗಿ ತಿಳಿದಾಗ ಮೂರು ಪದಾರ್ಥದಿಂದ 5 ಭೇದಗಳನ್ನು ನಾವು ಕಂಡುಕೊಳ್ಳಬಹುದು. ಭಗವಂತನಿಗೂ ಮತ್ತು ಲಕ್ಷ್ಮೀದೇವಿಯರಿಗೂ, ಭಗವಂತ ಲಕ್ಷ್ಮೀದೇವಿಯರಿಗೂ ಮತ್ತು ಜೀವರಿಗೂ, ಜೀವರಲ್ಲೇ ಅನಂತ ಜೀವರಿರುವುದರಿಂದ ಪರಸ್ಪರ ಜೀವರುಗಳಲ್ಲೂ ಮತ್ತು ಲಕ್ಷ್ಮೀ ಅಭಿಮಾನ್ಯವಾದ ಪ್ರಕೃತಿ ಅಂದರೆ ಜಡ ಪದಾರ್ಥಗಳಲ್ಲೂ ಅನಂತ ಜಡ ಪದಾರ್ಥವಿರುವುದರಿಂದ ಅಲ್ಲಿಯೂ ಸಹ ಭೇದವನ್ನು ತಿಳಿಯಬಹುದು. ಆದ್ದರಿಂದ ಪರಮ ಮುಖ್ಯತೆಯ ಭಗವಂತ ಮತ್ತು ಪ್ರಕೃತಿಯಲ್ಲಿ ಚೇತನ ರೂಪವಾದದ್ದು ಮತ್ತು ಅಚೇತನ ರೂಪವಾದದ್ದು, ಜೀವರಲ್ಲಿ ಚೇತನ ರೂಪವಾಗಿ ಭಿನ್ನವನ್ನು ಹೊಂದಿರತಕ್ಕಂಥದ್ದು ಎಂಬುದಕ್ಕಾಗಿ 5 ಪ್ರಭೇದಗಳನ್ನು ತಿಳಿಯಬೇಕು. 3 ನಿತ್ಯ ವಸ್ತುಗಳಿಂದ 5 ಭೇದವನ್ನು ತಿಳಿಯಬೇಕು. ಇದನ್ನು ತಿಳಿಸಿಕೋಸ್ಕರವಾಗಿ ವರದ ಎಂಬ ಶಬ್ದದಿಂದ ಶ್ರೀ ಪುರಂದರದಾಸರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ವರದರು ಎಂಬುದರಿಂದ ನಾವು ಏನು ತಿಳಿಯಬೇಕು? ವರದ ಬಿಂಬ, ವರದರು ಪ್ರತಿಬಿಂಬರು. ಭಗವಂತನೇ ಎಲ್ಲರನ್ನೂ ಶ್ರೇಷ್ಠತ್ವವನ್ನು, ನಮ್ಮ ಜ್ಞಾನವನ್ನು, ಅಗತಿಯನ್ನು ಪಾಲಿಸಿದವ ವರದ. ವರದರು ಆ ಶ್ರೇಷ್ಠತ್ವವನ್ನು ಅನುಗ್ರಹಿತರು, ಅವರು ವರದರು. ಆದ್ದರಿಂದ ಪ್ರತಿಬಿಂಬ ಸ್ಥಾನದಲ್ಲಿ ವರದರನ್ನು ನೋಡಬೇಕು. ವರವನ್ನು ಕೊಟ್ಟವ ಅವನು ಬಿಂಬ. ಆದ್ದರಿಂದ ಈ ಬಿಂಬ ಪ್ರತಿಬಿಂಬ ಲಕ್ಷಣವನ್ನೇ ನಾವು ಇಲ್ಲಿ ಉಪಾಸನೆ ಮಾಡಬೇಕು. ಇದೇ ದೇವರ ಲಕ್ಷಣ ಹಾಗೂ ರೂಪಗಳ, ಕ್ರಿಯಾ ಹಾಗೂ ಗುಣಗಳ ಚಿಂತನೆ ಮಾಡಿದ ಉಪಾಸಕರ ಪರಿಚಯ. ಇದನ್ನು ಶ್ರೀ ಪುರಂದರದಾಸರು ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ, ಪರಾಶರ ವರದ ಎಂಬುದಾಗಿ 10 ವರದರನ್ನು ಜ್ಞಾಪಿಸುವುದರಿಂದ 16 ವಿಷಯಗಳ ಶ್ರುತಿ ಸ್ಮೃತಿಗಳ ಚಿಂತನೆಯನ್ನು ಮಾಡಿ ಇದನ್ನು ನಿರ್ಧಾರ ಮಾಡಿಕೊಳ್ಳಬೇಕು ಎಂಬುದನ್ನು ನಮಗೆ ದಿವ್ಯ ಜ್ಞಾನವನ್ನು ತೋರಿಸಿದ್ದಾರೆ. ಈ 10 ಎಂಬತಕ್ಕಂಥದ್ದು ಪೂರ್ಣ ದಶಮ ಪೂರ್ಣತ್ವವನ್ನು, ಅಂದರೆ
ನಾವು ನಮ್ಮನ್ನು ಪೂರ್ಣವಾಗಿ ತಿಳಿಯಲೇಬೇಕು. ಭಗವಂತನು ಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ, ಪ್ರಕೃತಿಯನ್ನು ಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ. ನಮ್ಮನ್ನು ನಾವು ತಿಳಿದುಕೊಳ್ಳಬೇಕು. ನಮ್ಮನ್ನು ನಾವು ತಿಳಿದುಕೊಳ್ಳಬೇಕಾದ ಯಾವುದು ಅಂದರೆ ಹರೇರನುಚರಃ. ಎಲ್ಲರೂ ಭಗವಂತನ ಅಧೀನದಲ್ಲಿರತಕ್ಕಂಥವರು ಅಸ್ವತಂತ್ರರು. ಅಸ್ವತಂತ್ರ ಎಂಬುದು ತಕ್ಕಂಥದ್ದು ಸ್ವರೂಪಭೂತವಾದದ್ದು. ಭಗವಂತನಲ್ಲಿ ಅಸ್ವತಂತ್ರ ಎಂಬುದು ಇಲ್ಲ, ಅವನು ಸ್ವತಂತ್ರ. ಸರ್ವಗುಣ ಸಂಪೂರ್ಣ, ಸರ್ವದೋಷ ವಿದೂರತ್ವ ಭಗವಂತನಲ್ಲಿ ತಿಳಿಯಬೇಕು. ಭಗವಂತನ ಅಧೀನದಲ್ಲಿ ಸಕಲ ಜೀವರು ಎಂಬತಕ್ಕಂಥದ್ದನ್ನು ಜೀವನ ಪ್ರಕರಣದಲ್ಲಿ ಮೊಟ್ಟ ಮೊದಲಿಗೆ ತಿಳಿಯಬೇಕು. ಭಗವಂತನು ನಿತ್ಯನಾಗಿದ್ದಾನೆ, ಜೀವರು ಅನಾದಿ ನಿತ್ಯವಾಗಿದ್ದಾರೆ. ಭಗವಂತನು ಅನಾದಿ ನಿತ್ಯ, ಜೀವರು ಅನಾದಿ ನಿತ್ಯ, ಪ್ರಕೃತಿಯೂ ಅನಾದಿ ನಿತ್ಯ. ಈ ರೀತಿಯಲ್ಲಿ ನಾವು ಮೊಟ್ಟ ಮೊದಲಿಗೆ ತಿಳಿಯಬೇಕಾದ ನಿತ್ಯತ್ವವನ್ನು. ಈ ನಿತ್ಯತ್ವವನ್ನು ನಾವು ತಿಳಿಯುವುದರಿಂದ ಚೇತನ ಮತ್ತು ಅಚೇತನ ಮತ್ತು ನಮ್ಮ ಜೀವನ ಪರಿಚಯವನ್ನು ಮಾಡಿಕೊಂಡಂತಾಗುತ್ತದೆ. ಇದನ್ನು ನಾವು ವಿಶೇಷ ಆಕಾರವಾಗಿ ಇದನ್ನು ಶಾಸ್ತ್ರದಲ್ಲಿ ಶ್ರೀಮದಾನಂದ ತೀರ್ಥರು ತಿಳಿಸಿರುವ ಸರ್ವಮೂಲ ಗ್ರಂಥದಲ್ಲಿ ಎಲ್ಲೆಲ್ಲಿ ತಿಳಿಸಿದ್ದಾರೋ ಅದನ್ನು ನಾವು ಸಂಪೂರ್ಣವಾಗಿ ನಮ್ಮ ಮನತೃಪ್ತಿಯಾಗಿ ನಮ್ಮನ್ನು ನಾವು ತಿಳಿದುಕೊಳ್ಳುವುದೇ ಆಗಿದೆ. ಅದನ್ನು ಈ 10 ಹೆಸರುಗಳಿಂದ ಶ್ರೀ ಪುರಂದರದಾಸರು ಪರಿಚಯಿಸುತ್ತಿದ್ದಾರೆ. ಇದನ್ನು ವಿಶೇಷ ಆಕಾರವಾಗಿ ಶಾಂತ ಚಿತ್ತತೆಯಿಂದ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಪುರಂದರದಾಸರೇ ನಮ್ಮಲ್ಲಿ ನಿಂತು ಈ ವಿಶೇಷ ಸಂಗತಿಯನ್ನು ತಿಳಿಸಬೇಕು. ಇಂತಹ ವಿಶೇಷ ಆಖ್ಯಾತ ವಿಷಯಗಳನ್ನು ತಿಳಿದುಕೊಳ್ಳಲು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ. ಮನುಷ್ಯ ಜನ್ಮ ಬಂದಿದ್ದಾಗ ಇದು ಭಗವಂತನ ವಿಶೇಷವಾದ ಅನುಗ್ರಹ ರೂಪವಾಗಿದೆ. ಇದು ನಮ್ಮ ತಂದೆ ತಾಯಿಗಳ ಅವರ ಸಂಪರ್ಕದಿಂದ, ಅವರ ಅನುಗ್ರಹ ರೂಪದಿಂದ ಬಂದಿದೆ. ಆದ್ದರಿಂದ ಇದಕ್ಕೆ ನಮ್ಮ ಮನುಷ್ಯ ಶರೀರಕ್ಕೆ ಕಾರಣರಾದ ತಂದೆ ತಾಯಿಗಳನ್ನು ನಮಸ್ಕರಿಸಿ, ನಮ್ಮ ತಂದೆ ತಾಯಿಗಳ ಇರುವಿಕೆಗೆ ಸಹಾಯಕರಾದ ಅನಂತ ಗುರು ಹಿರಿಯರು ಅವರಿಗೆ ಆಶ್ರಯ ಕೊಟ್ಟಿದ್ದರಿಂದ ಅವರ ಉಪಕಾರ ಸ್ಮರಣೆ ಮಾಡಬೇಕು. ಇವರೆಲ್ಲರಿಗೂ ತತ್ವಾಭಿಮಾನಿ ದೇವತೆಗಳು ಪ್ರತಿ ಕ್ಷಣದಲ್ಲಿಯೂ ಸಹ ಆ ಶರೀರದಲ್ಲೇ ನಿಂತು ವಾಕ್ಯದಲ್ಲಿಯೂ ಸಹ ಪ್ರಚೋದಿಸಿ ಈ ಕೃತಿಯನ್ನು ನಡೆಸಿದ್ದಾರೆ. ಇವರಲ್ಲಿ ಭಾರತೀಪತಿ ಮುಖ್ಯ ಪ್ರಾಣದೇವರು ಭಗವಂತನ ಆಜ್ಞಾ ರೀತಿಯಲ್ಲಿ ಆಜ್ಞಾ ಪ್ರಕಾರವಾಗಿ ಸರ್ವಜೀವರಲ್ಲೂ ಸಹ ತಾವೇ ನಿಂತು ಆಯಾ ಕೃತ್ಯವನ್ನು ನಡೆಸಿದ್ದಾರೆ. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಎಲ್ಲರೂ ಭಗವಂತನೇ ನಿಂತು ಬಿಂಬರೂಪದಲ್ಲಿ ನಿಂತು ಮಾಡಿಸಿದವ ಎಂಬತಕ್ಕಂಥ ಅತ್ಯಂತ ಮುಖ್ಯವಾದ ಅತಿ ಪ್ರಮುಖವಾದ ಬಿಂಬೋಪಾಸನೆಯೇ ನಮಗೆ ಮುಖ್ಯವಾಗಿ ಮಾಡಬೇಕಾಗಿರುವುದು. ಅದನ್ನು ತಿಳಿದುವಾಗಿಯೇ ಈ ವರದರ ಪರಿಚಯವನ್ನು ಶ್ರೀ ಪುರಂದರದಾಸ ಮಾಡಿದ್ದಾರೆ. ಆದ್ದರಿಂದ ನಮ್ಮ ಬಿಂಬನಾದ ಭಗವಂತನಿಗೆ, ವರದನಿಗೆ ನಾವು ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ ಎಂದು ವಿನಮ್ರವಾಗಿ ನಮಿಸೋಣ. ನಮ್ಮನ್ನು ಚೆನ್ನಾಗಿ ಪರಿಚಯ ಮಾಡಿಕೊಡು ಎಂದು ಹೇಳಿ ಪುರಂದರದಾಸರಿಗೆ ಅಂತರ್ಗತ ಪುರಂದರ ವಿಠಲನನ್ನು ಪ್ರಾರ್ಥಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.